ಕರ್ನಾಟಕದಲ್ಲಿ ಮತ್ತೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕೃತಕ ಪನ್ನೀರ್ ಬ್ಯಾನ್ ಮಾಡಿದೆ ಆರೋಗ್ಯ ಇಲಾಖೆ. ರಾಸಾಯನಿಕ ಬಳಸಿ ಪನ್ನೀರ್ ತಯಾರಿಸಿದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರನ್ನ ಆರೋಗ್ಯ ಇಲಾಖೆ ಬ್ಯಾನ್ ಮಾಡಿದೆ. ಕರ್ನಾಟಕದಲ್ಲಿ ಆಹಾರ ಇಲಾಖೆ ಮತ್ತೊಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಕೃತಕ ಪನ್ನೀರನ್ನ ಈಗ ಆರೋಗ್ಯ ಇಲಾಖೆ ಬ್ಯಾನ್ ಮಾಡಿದೆ. ರಾಸಾಯನಿಕವನ್ನ ಬಳಸಿ ಪನ್ನೀರನ್ನ ತಯಾರಿಸಿದವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿದೆ. ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರನ್ನ ಸದ್ಯ ಈಗ ಬ್ಯಾನ್ ಮಾಡಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಈ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿದೆ. ನಕಲಿ ಪನ್ನೀರ್ ಮಾರಾಟಗಾರರ ವಿರುದ್ಧ ಕ್ರಮಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗೆ ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮಹಾರಾಷ್ಟ್ರ ಬಳಿಕ ಕರ್ನಾಟಕದಲ್ಲಿ ಆಹಾರ ಇಲಾಖೆ ಈಗ ಈ ಒಂದು ಪನ್ನೀರನ್ನ ಬ್ಯಾನ್ ಮಾಡಿದೆ. ಕೃತಕ ಪನ್ನೀರನ್ನ ರಾಸಾಯನಿಕ ಮಿಶ್ರಿತ ಆಹಾರಕ್ಕೆ ಬ್ರೇಕ್ ಹಾಕೋಕೆ ಆರೋಗ್ಯ ಇಲಾಖೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ಕೃತಕ ಪನ್ನೀರ್ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ಅಂದ್ರೆ, ಪನ್ನೀರ್ ಒಳ್ಳೆ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಅಥವಾ ಫುಡ್ ಸೇಫ್ಟಿ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ FSSAI ಈ ಒಂದು ಸೀಲ್ ಹಿಂದ್ಗಡೆ ಇತ್ತು ಅಂತ ಅಂದ್ರೆ, ಯಾವುದೇ ಪ್ಯಾಕೆಟ್ ಹಿಂದ್ಗಡೆ ಅದು ಚೆನ್ನಾಗಿ ಮಾಡಿದಂತ ಪನ್ನೀರ್ ಅದನ್ನ ಯೂಸ್ ಮಾಡಿ. ಅದನ್ನ ಬಿಟ್ಟು ಕಡಿಮೆ ರೇಟಿಗೆ ನಿಮಗೆ ಪನ್ನೀರ್ ಬಹಳ ಬೇಗ ಸಿಗುತ್ತೆ, ಕೈಗೆಟಕುವ ದರದಲ್ಲಿ ಸಿಗುತ್ತೆ ಅಂತಂದ್ರೆ ದಯವಿಟ್ಟು ಅಂತ ಪನ್ನೀರ್ನ ಮೊರೆ ಹೋಗ್ಬಿಡಿ. ಯಾಕಂತ ಅಂದ್ರೆ ಈಗ ಅಂತ ಪನ್ನೀರನ್ನ ಸೇವಿಸೋದ್ರಿಂದ ಅದು ಫುಡ್ ಪಾಯ್ಸನಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಇವತ್ತು ಅದಕ್ಕೆ ಕೃತಕ ಹಾಲು ನೋಡಿ, ಹಸುವಿಂದ ತೆಗೆದಂತ ಹಾಲನ್ನ ಅದಕ್ಕೆ ಯೂಸ್ ಮಾಡ್ಕೊಳ್ಳಲ್ಲ. ಕೃತಕವಾಗಿ ಸಿಗುವಂತಹ ಬಣ್ಣ, ಹಾಲು ಮತ್ತೆ ಬ್ಯಾಕ್ಟೀರಿಯಾಸ್ ಎಲ್ಲ ಹಾಕ್ಬಿಟ್ಟು ಪನ್ನೀರನ್ನ, ಸೇಮ್ ಪಫಿ ಪನ್ನೀರನ್ನ ಹೆಂಗೆ ನಿಮ್ಗೆ ಒರಿಜಿನಲ್ ಆಗಿ ಪನ್ನೀರ್ ಸಿಗುತ್ತೋ ಅದೇ ರೀತಿಯಾಗಿ ಕೃತಕವಾಗಿ ಮಾಡಲಾಗುತ್ತೆ. ಅದು ಆರೋಗ್ಯದ ಮೇಲೆ ಬಹಳ ದೊಡ್ಡ ಪೆಟ್ಟನ್ನ ಬೀಳುತ್ತೆ. ಸೊ ನೀವು ಅದನ್ನ ಪದೇ ಪದೇ ಸೇವಿಸ್ತೀರಾ ಅಂತ ಅಂದ್ರೆ ಹೊಟ್ಟೆ ಉಬ್ಬುತ್ತೆ, ಜೊತೆಗೆ ಹೊಟ್ಟೆ ಒಳಗೆ ಇಂಟೆಸ್ಟೈನ್ ಆಗಿರ್ಬೋದು, ಜೊತೆಗೆ ಆ ಒಳಗಿರುವಂತಹ ಭಾಗಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗೂ ಕೂಡ ಅನುವು ಮಾಡಿಕೊಡುತ್ತೆ. ಹಾಗಾಗಿ ಕೃತಕ ಪನ್ನೀರನ್ನ ಈಗ ಆರೋಗ್ಯ ಇಲಾಖೆ ಬ್ಯಾನ್ ಮಾಡಿದೆ. ಸೊ ಅದು ಒಂದು ದಿನ ಇಟ್ಟು, 2 ದಿನ ಇಟ್ಟು, ಬೇರೆ ಬೇರೆ ದಿನಗಳಲ್ಲಿ ಇಟ್ಟು ಫ್ರಿಡ್ಜ್ ಅಲ್ಲಿ ಫ್ರೀಸ್ ಮಾಡಿ ತಿನ್ನೋದ್ರಿಂದ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ, ವಿಷ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಬಳಸಿರೋದು ರಾಸಾಯನಿಕ, ಅದನ್ನ ಮತ್ತೆ ಹೆಚ್ಚು ದಿನ ಇಟ್ಬಿಟ್ಟು ತಿನ್ನೋದ್ರಿಂದ ಹೊಟ್ಟೆ ಮೇಲೆ ಮತ್ತೆ ದೇಹದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಸದ್ಯ ಈಗ ಹೋಟೆಲ್ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿ ಈ ಕೃತಕ ಪನ್ನೀರನ್ನ ಬ್ಯಾನ್ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಆಹಾರ ಸುರಕ್ಷತಾ ಇಲಾಖೆಯಿಂದಲೂ ಕೂಡ ಈ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿದೆ. ನಕಲಿ ಪನ್ನೀರ್ ಮಾರಾಟಗಾರರ ವಿರುದ್ಧ ಕ್ರಮಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾನು ಆಗ್ಲೇ ಹೇಳಿದಂಗೆ, ಯಾವುದೇ ಪನ್ನೀರ್ ಇರಲಿ ಅದರ ಪ್ಯಾಕೆಟ್ ಹಿಂದೆ ಫುಡ್ ಸೇಫ್ಟಿ ಸೆಕ್ಯೂರಿಟಿ ಆಫ್ ಅಥಾರಿಟಿ ಇಂಡಿಯಾ FSSAI ಈ ಸೀಲ್ ಇದ್ರೆ ಮಾತ್ರ ತೆಗೆದುಕೊಳ್ಳಿ. ಇಲ್ಲ ಅಂದ್ರೆ ಅದು ಕೃತಕ ಪನ್ನೀರೇ, ರಾಸಾಯನಿಕ ಬ್ಯಾಕ್ಟೀರಿಯಾ ಇದರಿಂದ ಬಳಸಿ ಮಾಡಲಾಗುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೆ ಕೂಡ ಪೆಟ್ಟು ಬೀಳುತ್ತೆ. ಹಾಗಾಗಿ ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಈಗ ಆರೋಗ್ಯ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ನೋಡಿ, ಹಿಂದೆ ಮಹಾರಾಷ್ಟ್ರದಲ್ಲೂ ಕೂಡ ಈ ಒಂದು ಕೃತಕ ಪನ್ನೀರನ್ನ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ದಾಳಿ ಮಾಡಿ ಬ್ಯಾನ್ ಮಾಡಲಾಯಿತು. ಈಗ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದ ಜನರ ಆರೋಗ್ಯದ ದೃಷ್ಟಿಯಿಂದ ಆಹಾರ ಇಲಾಖೆ ಬ್ಯಾನ್ ಮಾಡಿದೆ. ರಾಸಾಯನಿಕ ಮಿಶ್ರಿತ ಆಹಾರಕ್ಕೆ ಬ್ರೇಕ್ ಹಾಕೋಕೆ ಈಗ ಆರೋಗ್ಯ ಇಲಾಖೆ ಈ ಒಂದು ನಿಲುವನ್ನ ತೆಗೆದುಕೊಂಡಿದೆ.